ಹಾಯ್ ನಮಸ್ಕಾರ. ದ್ವಿತೀಯ PUCಯ ಅಂತಿಮವಾಗಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. PUCಯ ಪರೀಕ್ಷೆ 2ರ ಅಂತಿಮವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅಧಿಕೃತವಾಗಿ ನಿನ್ನೆ ಏಪ್ರಿಲ್ 9 ಹಾಗೂ ನಿಮಗೆ ಫಲಿತಾಂಶ ಪ್ರಕಟಣೆ ಆಯಿತು. ಪರೀಕ್ಷೆ 1ರ ಅಂತಿಮವಾಗಿ ಮುಗಿದ ನಂತರ ದ್ವಿತೀಯ PUC ಪರೀಕ್ಷೆ 2ರ ನಿಮಗೆ ಈಗ ವೇಳಾಪಟ್ಟಿಯನ್ನು ಸರ್ಕಾರದವರು ಕೊಟ್ಟಿದ್ದಾರೆ. ನಿಮಗೆ ಅಂದರೆ ಫೈನಲ್ ಟೈಮ್ ಟೇಬಲನ್ನು ಬಿಟ್ಟಿದ್ದರು. ಅದನ್ನು ಟೈಮ್ ಟೇಬಲ್ ಚೇಂಜ್ ಮಾಡಿ ನಿಮಗೆ ಈಗ ಬಿಡುಗಡೆ ಮಾಡಲಾಗಿದೆ. ದಿನಾಂಕ 8/4/2026ರಂದು ನಿಮಗೆ ಈ ವೇಳಾಪಟ್ಟಿಯನ್ನು ಅಂದರೆ ತಯಾರಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅವ್ರ ಆಫೀಸಲ್ಲಾಗಿ ನೀವು ಚೆಕ್ ಮಾಡ್ಕೋಬೋದು. ಯಾವ ಒಂದು ದಿನಾಂಕದಂದು ನಿಮಗೆ ಎಕ್ಸಾಮ್ ಇದೆ ಎಂಬುದನ್ನು ಗೊತ್ತಾಗುತ್ತೆ. 30/4/2026 ಅಂದರೆ ಗುರುವಾರ ದಿನ ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂದರೆ ಪರೀಕ್ಷೆ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕುರಿತು ಪ್ರಿಪ್ರೇಷನ್ ನಡೆಸಬೇಕಾಗತ್ತೆ. ಬೆಳಗ್ಗೆ ನಿಮಗೆ ಅಂದರೆ ಸೇಮ್ ಟೈಮ್ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಗೆ ನಿಮಗೆ ಪರೀಕ್ಷೆ ಇರುತ್ತೆ. ಒಟ್ಟು 3 ಗಂಟೆ ನಿಮಗೆ ಇರುತ್ತೆ. ಪರೀಕ್ಷೆ ಒಟ್ಟು ಅಂಕಗಳು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಒಟ್ಟು 80 ಅಂಕಕ್ಕೆ ಇರುತ್ತೆ. ಹಾಗೆ ಇಂಟರ್ನಲ್ ನಿಮಗೆ ಕೂಡ ಇರುತ್ತೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. 1/5/2026 ಶುಕ್ರವಾರ ದಿನ ನಿಮಗೆ ರಜಾ ದಿನ ಇರುತ್ತದೆ. ಅಂದರೆ ಯಾವುದೇ ದಿನ ಪರೀಕ್ಷೆ ಇರೋದಿಲ್ಲ. ಹಾಗೆ ಐಚ್ಛಿಕ ವಿಷಯಗಳಿಗೆ ಸಂಬಂಧಪಟ್ಟಂಥ ನಿಮಗೆ 2/5/2025 ಅಂದರೆ 26 ಸಾಲಿನಲ್ಲಿ ಶನಿವಾರ ದಿವಸ ನಿಮಗೆ ಅಂದರೆ ಲೆಕ್ಕಶಾಸ್ತ್ರ ಇರ್ಬೋದು, ರಾಸಾಯನಶಾಸ್ತ್ರ, ತರ್ಕಶಾಸ್ತ್ರ, ಐಚ್ಛಿಕ ಕನ್ನಡ ಇರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ಸೇಮ್ ಟೈಮ್ 10ರಿಂದ ಮಧ್ಯಾಹ್ನ 1 ಗಂಟೆಗೆ ಎಕ್ಸಾಮ್ ಇರುತ್ತೆ. ಹಾಗೆ 3/5/2026 ದಿನ ಭಾನುವಾರ ಅಂದರೆ ಸಂಡೇ ಇರೋದ್ರಿಂದ ರಜಾ ದಿನ ಇರುತ್ತೆ. 4/5/2026 ಸೋಮವಾರ ಇಂಗ್ಲೀಷ್ ಪರೀಕ್ಷೆ ಇರುತ್ತೆ. ಹಾಗೆ 5/5/2026 ಮಂಗಳವಾರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಹಾಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ, ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷಣಶಾಸ್ತ್ರ ಸೇಮ್ ಇದೆ ನೋಡ್ಕೊಳ್ಳಿ. 6/5/2026 ದಿನಾಂಕಂದು ಬುಧವಾರ ಅರ್ಥಶಾಸ್ತ್ರ ಹಾಗೂ ಜೀವಶಾಸ್ತ್ರ ಇದೆ. ಹಾಗೆ 7/5/2026 ಗುರುವಾರ ಇತಿಹಾಸ, ಗಣಿತ, ಗೃಹ ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. 8/5/2026 ಶುಕ್ರವಾರ ರಾಜ್ಯಶಾಸ್ತ್ರ, ವಿಜ್ಞಾನ ಅಂದರೆ ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಪರೀಕ್ಷೆಗಳು ಇರ್ತವೆ. 9/5/2026 ಶನಿವಾರ ದಿನಾಂಕ ನಿಮಗೆ ಹಿಂದಿಯ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಹಾಗೆ 10/5/2026 ಅಂದರೆ ಭಾನುವಾರ ಸಂಡೇ ಇರೋದ್ರಿಂದ ರಜನೆ ಇದೆ. ಇನ್ನು 11/5/2026 ಸೋಮವಾರ ದಿನಾಂಕದಲ್ಲಿ ಅಂದರೆ ಸಮಾಜಶಾಸ್ತ್ರ ಹಾಗೆ ಸಂಖ್ಯಾಶಾಸ್ತ್ರ ಇದೆ. 12/5/2026 ಮಂಗಳವಾರ ದಿವಸ ನಿಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೂಲಗಣಿತ ಹಾಗೆ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಥ ಪರೀಕ್ಷೆ ಇರ್ತವೆ. 13/5/2026 ಅಂದರೆ ಬುಧವಾರ ಇಷ್ಟು ಪರೀಕ್ಷೆಗಳು ತೆಗೆದುಕೊಂಡಂಥ ಸಂಸ್ಕೃತಿ, ಫ್ರೆಂಚ್, ಉರ್ದು, ಮರಾಠಿ, ಮಲಯಾಳಂ, ತೆಲುಗು, ತಮಿಳು ಪರೀಕ್ಷೆಗಳು ಇರ್ತವೆ. ಓಕೆ, ಇನ್ನು 13/5/2026 ಬುಧವಾರ ಲಾಸ್ಟ್ ಪೇಪರ್ ಆಗಿದೆ. ಇದು ಅಲ್ಲಿ ನಿಮಗೆ ಅನೇಕ ಪೇಪರ್ಗಳು ಬರ್ತವೆ. ಇಷ್ಟರಲ್ಲಿ ನಿಮಗೆ ಯಾವುದೇ ಕೂಡ ಆರ್ಟ್ಸ್, ಕಾಮರ್ಸ್ ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡಂಥ ಸಬ್ಜೆಕ್ಟ್ಗಳು ಇರ್ತವೆ. ಅಷ್ಟು ವಿದ್ಯಾರ್ಥಿಗಳು ನೋಡ್ಕೋಬೇಕು. ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಇದೆ. ನೋಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ರಿವಿಷನ್ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ PUC ಎಕ್ಸಾಮ್ 2 ಇದು. ಈ ಬಾರಿ ಶಾಲಾ ಶಿಕ್ಷಣ ಇಲಾಖೆಯಿಂದ 2ನೇ ಬಾರಿ ಪರೀಕ್ಷೆಯನ್ನು ಆದಷ್ಟು ವಿದ್ಯಾರ್ಥಿಗಳು 1365 ವಿದ್ಯಾರ್ಥಿಗಳು ಉತ್ತೀರ್ಣ ಪಡೆದಿದ್ದಾರೆ. ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 2ನೇ ಬಾರಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತಿದೆ. ಒಟ್ಟು 3 ಬಾರಿ ಪರೀಕ್ಷೆಯನ್ನು 2025ರಂದು ಅದನ್ನು ಈ ಸಲ ನಿಮಗೆ ಈಗ ಎಕ್ಸಾಮ್ನ ಹೆಚ್ಚಿನ ಸ್ಕೋರನ್ನು ಪಡೆಯೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಗರಿಷ್ಠ ಅಂಕವನ್ನು ಪಡೆದುಕೊಂಡು ಪಾಸ್ ಆಗಿದ್ದರಿಂದ 3ನೇ ಪರೀಕ್ಷೆಯನ್ನು ರದ್ದುಪಡಿಸಿ ಕೇವಲ 2 ಪರೀಕ್ಷೆಯನ್ನು ಮಾತ್ರ ನಿಮಗೆ ಅನೌನ್ಸ್ಮೆಂಟ್ ಆಗಿತ್ತು. ಹಾಗಾಗಿ ನಿಮಗೆ ರಿವಿಷನ್ ಟೈಮ್ ಟೇಬಲ್ ಆಗಿತ್ತು. ಸೆಕೆಂಡ್ ಅಟೆಂಪ್ಟ್ ಇದು ಎಕ್ಸಾಮ್ ಆಗಿರುತ್ತೆ. ಹಾಗೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನಿಮಗೆ 30/4/2026 ಕನ್ನಡ ವಿಷಯ ಸಂಬಂಧಪಟ್ಟಂಥ ಎಕ್ಸಾಮ್ ಇರುತ್ತೆ. ಅದಷ್ಟು ವಿದ್ಯಾರ್ಥಿಗಳು ಟೈಮ್ ಟೇಬಲ್ನ ರೆಫರ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಟೈಮ್ ಟೇಬಲ್ ಅಂದರೆ ಮೊದಲು ಫೈನಲ್ ಬಿಟ್ಟಿದ್ರು, ಇದನ್ನು ಒಳ್ಳೆ ಅಂದರೆ ಪರೀಕ್ಷೆ ರಿವಿಷನ್ ಮಾಡಿದ್ದಾರೆ, ಅಂದರೆ ಚೇಂಜ್ ಮಾಡಿದ್ದಾರೆ ಇದನ್ನು. ನಿಮಗೆ ಕಾಲಾವಕಾಶ ಮಾಡಿದೆ, ಓದಿಕೊಳ್ಳಲು ಟೈಮನ್ನು ಕೊಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಓದಿಕೊಳ್ಬೇಕಾಗುತ್ತೆ 2ನೇ ಎಕ್ಸಾಮ್ಗೆ. ಇದು ನೋಡಿ, ಅಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಸೈನ್ಮೆಂಟ್ ಬೋರ್ಡ್ ಅವರು ಅಧಿಕೃತವಾಗಿ ನಮ್ಮ ಒಂದು ಜಾಲತಾಣದಲ್ಲಿ ವೆಬ್ಸೈಟ್ ಮೂಲಕ ಅಧಿಕೃತವನ್ನು ಲಿಂಕ್ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಅದಷ್ಟು ವಿದ್ಯಾರ್ಥಿಗಳು ಎಲ್ಲ ಎಕ್ಸಾಮನ್ನು ಕರೆಕ್ಟಾಗಿ ಬರೀರಿ. ಹಾಗೆ ಈ ಬಾರಿ 2ನೇ ಎಕ್ಸಾಮ್ ಇದೆ. ಹಾಗೆ 3ನೇ ಎಕ್ಸಾಮ್ ಕೂಡ ಈ ಸಲ ಇಲ್ಲ. ಆದ್ದರಿಂದ 2ನೇ ಎಕ್ಸಾಮ್ಗೆ ಕಂಪ್ಲೀಟಾಗಿ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಂಪರ್ಕಿಸಿ. ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಹೇಳ್ತಾ ಅಲ್ಲಿ ಆಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕೊಂಡು ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು 2ನೇ ಬಾರಿ ಎಕ್ಸಾಮ್ಗೆ ನೀವು ಎಲ್ಲ ಕೂಡ ಓದ್ಕೊಳ್ಳಿ. ಲಾಸ್ಟ್ ಚಾನ್ಸ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೇಳೋದಾದರೆ. ಹಾಗೆ ವಿದ್ಯಾರ್ಥಿಗಳು ಏನಾದರೂ ಪ್ರತಿಯೊಂದು ಸ್ಕೋರಿಂಗ್ ಹಾಗೂ ಪಾಸಿಂಗ್ ಪ್ಯಾಕೇಜ್ ಬೇಕಾಗಿದ್ರೆ ನಮ್ಮ ಒಂದು ಚಾನಲ್ ತಲೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು. ನಿಮಗೆ ರಿಪ್ಲೈ ಮಾಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳು ಫಸ್ಟ್ ನಡೆದಂಥ ಎಕ್ಸಾಮನ್ನು ಎಲ್ಲ ಕ್ವಶ್ಚನ್ ಪೇಪರ್ ತೆಗೆದುಕೊಂಡು ಅಭ್ಯಾಸ ಮಾಡಿ ಅವುಗಳನ್ನು ಸಾಲ್ಯೂಷನ್ ಮಾಡಿಕೊಂಡು ನಿಮಗೆ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಹೋದ ವರ್ಷದ 2024 ಹಾಗೂ 25 ಸಾಲಿನ ಪರೀಕ್ಷೆಯನ್ನು ಇರುತ್ತೆ ನೋಡಿ. ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಸರ್ಕಾರ ನೀಡುವಂಥ ಮಾಡಲ್ ಕ್ವಶ್ಚನ್ ಪೇಪರನ್ನು 3ನ ರೆಪೇರ್ ಮಾಡ್ಕೊಳ್ಳಿ. ಹಾಗೆ ಇದು 2ನೇ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ.
ನೀವು ಸರ್ಕಾರ ಕೊಟ್ಟರಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಒಟ್ಟು ನಿಮಗೆ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಸೊ ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ. ಮತ್ತೆ ಸಿಗೋಣ ಅಂತ ಹೇಳ್ತಾ